ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಂಧ್ಯಾ ಬ್ಲಾಗ್. ಇವತ್ತಿನ ಸ್ಪೆಷಲ್ ಏನಂದರೆ ಮಟನ್ ಬಿರಿಯಾನಿ. ತುಂಬ ದಿನ ಆದಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ಸೊ ಹಂಗಾಗಿ ಮಟನ್ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಮಸಾಲೆಗೆ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಪುದೀನ, ಕಾಯಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಪ್ಲಸ್ ಗೋಡಂಬಿ. ಅದಾದಮೇಲೆ ಮಸಾಲೆ ಐಟಮ್ ತೊಗೊಂಡಿದ್ದೀನಿ ಸ್ವಲ್ಪ. ಸೊ ಫಸ್ಟು ಯಾವ್ಯಾವುದು ಸಪ್ರೇಟ್ ಪೇಸ್ಟ್ ಮಾಡ್ಕೊಬೇಕು ಅಂತ ಹೇಳ್ಬಿಡ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಪ್ರೇಟು, ಸೊ ಆನಿಯನ್ ಪೇಸ್ಟ್ ಸಪ್ರೇಟು, ಅದಾದಮೇಲೆ ಗೋಡಂಬಿ ಪೇಸ್ಟ್ ಸಪ್ರೇಟ್ ಮಾಡ್ಕೊಬೇಕು. ಇನ್ನು ಉಳಿದಿರೋ ಅಂಥ ಎಲ್ಲ ಮಸಾಲೆ ಐಟಮ್ನು ಸೇರಿಸಿ ಅದು ಸಪ್ರೇಟ್ ಪೇಸ್ಟ್ ಮಾಡ್ಕೊಬೇಕು. ಸೊ ನಾನು ಬೌಲಲ್ಲಿ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಮೊಸರು, ತುಪ್ಪ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗೋಡಂಬಿ ರುಬ್ಬಿರೋ ಪೇಸ್ಟು ಪ್ಲಸ್ ಆನಿಯನ್ ರುಬ್ಬಿಟ್ಕೊಂಡಿರೋದು, ಅದಾದಮೇಲೆ ಗ್ರೀನ್ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿರೋ ಅಂಥ ಪೇಸ್ಟ್ ತೊಗೊಂಡಿದ್ದೀನಿ. ಸೊ ಒಗ್ಗರಣೆಗೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಪಲಾವ್ ಐಟಮ್ಸು ಆ್ಯಡ್ ಮಾಡ್ಕೊಂಡಿದ್ದೀನಿ. 4 ಟೇಬಲ್ ಸ್ಪೂನ್ ಆಯಿಲು, 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಸೊ ಒಗ್ಗರಣೆ ಇಟ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಈರುಳ್ಳಿ ಸ್ವಲ್ಪ ರೋಸ್ಟ್ ಮಾಡೋಕ್ಕೆ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಫ್ರೈ ಹಾಕ್ತಿದ್ದಂಗೆ ಮಟನ್ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಸೊ ಮಟನ್ ಹಾಕ್ಕೊತಾ ಇದ್ದೀನಿ. ಸೊ ಮಟನ್ ಸ್ವಲ್ಪ ಹಸಿ ಸ್ಮೆಲ್ ಹೋಗ್ತಿದ್ದಂಗೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಹಾಕಾದ್ಮೇಲೆ ಅದಕ್ಕೆ ಈರುಳ್ಳಿ ರುಬ್ಬಿಕೊಂಡಿರೋ ಟೇಸ್ಟ್ ಹಾಕ್ಕೊಬೇಕು, ಯಾಕೆಂದರೆ ಈರುಳ್ಳಿ ಹಸಿ ಸ್ಮೆಲ್ ಹೋದ್ರೇ ಟೇಸ್ಟ್ ಚೆನ್ನಾಗಿರೋದು. ಸೊ ಈರುಳ್ಳಿ ಹಸಿ ಸ್ಮೆಲ್ ಎಲ್ಲ ಹೋಗ್ತಿದ್ದಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಸೊ ಅದನ್ನು ಸ್ವಲ್ಪ ಸ್ಪ್ರೇ ಮಾಡ್ಕೊತಾ ಇದ್ದೀನಿ. ಅದು ಸ್ಪ್ರೇ ಹಾಕ್ತಿದ್ದಂಗೆ ನಾನು ರುಬ್ಬಿಟ್ಕೊಂಡಿರೋಂಥ ಗ್ರೀನ್ ಮಸಾಲೆ ಹಾಕ್ಕೊತಾ ಇದ್ದೀನಿ. ಗ್ರೀನ್ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ಅದು ಗ್ರೀನ್ ಮಸಾಲೆ ಎಲ್ಲ ಹಾಕಿದಾದ್ಮೇಲೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಆಗ್ತಿದ್ದಂಗೆ ಅದಕ್ಕೆ ಒಂದು 2 ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು 1 ಗ್ಲಾಸ್ ವಾಟರ್ ಹಾಕ್ಕೊಂಡು ಅದನ್ನು ನೀಟಾಗಿ 1-2 ವಿಸಿಲ್ ಕೂಗಿಸ್ಕೊಬೇಕು. ಯಾಕಂದರೆ ಮಟನ್ ಅಲ್ವಾ, ಸೊ ರೈಸಲ್ಲಿ ಅದು ಬೇಯಲ್ಲ. ಹಂಗಾಗಿ ಮುಂಚೆನೇ 1-2 ವಿಸಿಲ್ ಅದನ್ನು ಕೂಗಿಸ್ಕೊಂಡು ಇಟ್ಕೊಂಡಿರಬೇಕು. ಮಟನ್ ತೆಗೆದಾದ್ಮೇಲೆ 2 ಸ್ಪೂನ್ ಆಗೋಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ಸೊ 1 ಸ್ಪೂನ್ ಆಗೋಷ್ಟು ಬಿರಿಯಾನಿ ಮಸಾಲ, 1-2 ಸ್ಪೂನು ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ, 1 ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಸೊ ಗರಂ ಮಸಾಲ ಹಾಕ್ಕೊಂಡು ಅದೊಂದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಮೊದಲೇ ತೊಳೆದು ನೆನೆಸಿಟ್ಕೊಂಡಿರೋ ಅಂಥ ಅಕ್ಕಿ ಹಾಕ್ಬಿಟ್ಟು ಲಾಸ್ಟಿಗೆ ಗೋಡಂಬಿ ಪೇಸ್ಟ್ ಹಾಕಬೇಕು. ಸೊ ಗೋಡಂಬಿ ಪೇಸ್ಟ್ ಹಾಕಿ ನಿಮಗೆ ಅಕ್ಕಿ ಅಳತೆಗೆ ವಾಟರ್ ಎಷ್ಟು ಬೇಕೋ ಅಷ್ಟು ವಾಟರ್ ಹಾಕ್ಕೊಂಡು ಸೊ ಟೇಸ್ಟ್ ಮಾಡಿ ಉಪ್ಪೇನಾದರೂ ಸಾಲ್ಟೇಜ್ ಇದ್ದರೆ ಸೊ ಉಪ್ಪು ಹಾಕ್ಕೊಬೇಕು. ಸೊ ಅದಾದಮೇಲೆ ಮೊದಲೇ ಮಟನ್ 2 ವಿಸಿಲ್ ಕೂಗಿಸ್ಕೊಂಡಿರೋದ್ರಿಂದ ಎಕ್ಸ್ಟ್ರಾ 1-2 ವಿಸಿಲು ಕೂಗಿಸ್ಕೊಂಡ್ರೆ ಮಟನ್ ಬಿರಿಯಾನಿ ರೆಡಿ ಆಗುತ್ತೆ. ಅಲ್ಲಿಗೆ ಮಟನ್ ಬಿರಿಯಾನಿ ರೆಡಿ ಆಯಿತು. ನನ್ನ ಫ್ರೆಂಡ್ಸ್ ಎಲ್ಲ ತಿಂದು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಮತ್ತು ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು. ಗಾಯ್ಸ್, ಈ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.